ಈಗ ಅಂತಿಮ ದರ್ಶನದ ಕೊಟ್ಟಂತಹ ಸಮಯ ಮುಗಿದಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಸಾಕಷ್ಟು ಗಣ್ಯರು ಕೂಡ ಆಗಮಿಸಿ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಈಗ ಅಂತಿಮ ಕ್ರಿಯೆಗೆ ಎಲ್ಲ ರೀತಿಯ ವ್ಯವಸ್ಥೆ ಅವರ ಸಾಕು ಮಗ ನವೀನ್ ಅವರ ಗೆಸ್ಟ್ ಹೌಸ್ನಲ್ಲಿ ಆಗಿದೆ. ಈಗ ಮೆರವಣಿಗೆ ಮುಖಾಂತರವಾಗಿ ಪಾರ್ಥಿವ ಶರೀರವನ್ನ ಅಂತ್ಯಕ್ರಿಯೆ ನಡೆಯುವಂತಹ ಸ್ಥಳಕ್ಕೆ ಕೊಂಡೊಯ್ಯಲಾಗುತ್ತೆ. ಸುಮಾರು 4 ಎಕರೆ ಜಾಗ ಇರುವಂತಹ ಗೆಸ್ಟ್ ಹೌಸ್ ಅಲ್ಲಿ ಸಂಜೆ 5 ಗಂಟೆಗೆ ಅಂತಿಮ ವಿಧಿವಿಧಾನಗಳೆಲ್ಲವೂ ಕೂಡ ನೆರವೇರುತ್ತೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಈಗ ಮೆರವಣಿಗೆ ಮುಖಾಂತರವಾಗಿ ಪಾರ್ಥಿವ ಶರೀರವನ್ನ ಗೆಸ್ಟ್ ಹೌಸ್ಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಕಣಿಯನ ಹುಂಡಿ ಅಳವಡಿಸಲಾಗಿದೆ. ಈಗಾಗಲೇ ಮಗನ ಸಾವನ್ನ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ ಅಂತ ಕಣಿಯನಹುಂಡಿ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ. ಸಾಕು ಮಗ ನವೀನ್ ತೋಟದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳು ನಡೆದಿದೆ. ಸದ್ಯ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನ ನೆರವೇರಿರುವಂಥದ್ದು. ನೇನು ಕೆಲವೇ ಕ್ಷಣಗಳು ಜಾನಕಮ್ಮ ಪಾರ್ಥಿವ ಶರೀರ ಮೆರವಣಿಗೆ ಕಣಿಯನಹುಂಡಿಯವರೆಗೂ
ಅಂತಿಮ ಯಾತ್ರೆ ನಡೆಯುತ್ತೆ. ನೋಡಿ, ಅಂತಿಮ ಯಾತ್ರೆಯನ್ನ ನೆರವೇರಿಸಲಾಗ್ತಾ ಇದೆ. ಈಗಾಗಲೇ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಕಣಿಯನಹುಂಡಿ ಫಾರ್ಮ್ ಹೌಸ್ನಲ್ಲಿ ಅಂತಿಮ ವಿಧಿವಿಧಾನಕ್ಕೆ ಯಾವ ರೀತಿ ಸಿದ್ಧತೆಗಳು ನೆರವೇರಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಚಿತ್ರಾ ಅವರು ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಂಡ್ರು, ಕಣ್ಣೀರು ಹಾಕ್ತಾ ಇದ್ರು. ಒಬ್ಬ ಸ್ನೇಹಿತೆಯಾಗಿ, ಒಬ್ಬ ಜೊತೆಗಾತಿಯಾಗಿ ಸಂಗೀತ ಲೋಕದಲ್ಲಿ ನೋಡಿ ಇವೆಲ್ಲರೂ ಕೂಡ ಲೆಜೆಂಡ್ಸೇ. ಚಿತ್ರಾ ಅವರಾಗಿರ್ಬೋದು, ಜಾನಕಿ ಅಮ್ಮ. ಆದರೆ ಒಬ್ರನ್ನೊಬ್ರು ಯಾವ ರೀತಿ ಸಪೋರ್ಟ್ ಮಾಡಿಕೊಂಡು ಬಂದಂತಹ ರೀತಿ, ಅವರಿದ್ದಂತಹ ರೀತಿ, ಜೊತೆಗೂಡಿ ಅವ್ರು ಕಳೆದಂತಹ ಗಳಿಗೆಗಳು ಇವತ್ತಿನ ಕ್ಷಣ ಪ್ರತಿಯೊಬ್ಬರಿಗೂ ಕೂಡ ನೆನಪಾಗುತ್ತೆ. ಅದರಲ್ಲೂ ಜಾನಕಿ ಅಮ್ಮ ತುಂಬ ಮಗುವಿನ ಸ್ವಭಾವಂತವರು. ಅವ್ರು ಮಾತನಾಡೋದೇ ತುಂಬ ಸಾಫ್ಟ್ ಆಗಿ, ತುಂಬ ಮೃದುವಾಗಿ, ಎಲ್ಲರೊಟ್ಟಿಗೂ ಕೂಡ ಅದೇ ಬಾಂಧವ್ಯವನ್ನು ಇಟ್ಕೊಂಡಿದ್ರು. ಪ್ರತಿಯೊಬ್ಬರ ಜೊತೆಯಲ್ಲೂ ಕೂಡ ಉತ್ತಮ ಸಂಬಂಧವನ್ನು ಹೊಂದಿದ್ರು. ಅವ್ರ ಸುತ್ತಮುತ್ತ ಇರೋರಿಗೆ ಅವ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಗೊತ್ತು. ಅದರಲ್ಲೂ ಅವ್ರು ಹೊರಗಡೆ ಮಾತನಾಡ್ತಾ ಇರುವಂತಹ ಪರಿ ಆಗಿರ್ಬೋದು, ಮತ್ತು ಅವರು ಎಷ್ಟು ದೊಡ್ಡ ಲೆಜೆಂಡ್ ಆದರೂ ಕೂಡ ಪ್ರತಿಯೊಬ್ಬರಿಗೂ ನೀಡ್ತಾ ಇದ್ದಂತಹ ಆ ಸ್ಪೇಸ್ ಆಗಿರ್ಬೋದು, ಆ ಗೌರವ ಆಗಿರಬಹುದು. ಎಸ್ ಜಾನಕಿ ಅಮ್ಮನವರ ಅಂತಿಮ ಯಾತ್ರೆ ನೆರವೇರ್ತಾ ಇದೆ. ಈಗಾಗಲೇ ಮೆರವಣಿಗೆ ಮುಖಾಂತರವಾಗಿ ಪಾರ್ಥಿವ ಶರೀರವನ್ನು ಕಣಿಯನಹುಂಡಿ ಫಾರ್ಮ್ ಹೌಸ್ಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಫಾರ್ಮ್ ಹೌಸ್ನಲ್ಲಿ ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಈಗಾಗಲೇ ನೆರವೇರಿರುವಂಥದ್ದು. ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಒಂದು ಕಡೆ ನೀವು ನೋಡ್ತಾ ಇರುವಂಥದ್ದು ಮೆರವಣಿಗೆ ಮುಖಾಂತರವಾಗಿ ಅಂತಿಮ ಯಾತ್ರೆ ಸಾಗಿ ಬರ್ತಾ ಇರುವಂತಹ ದೃಶ್ಯಗಳು. ಇನ್ನೊಂದು ಭಾಗದಲ್ಲಿ ಕಣಿಯನಹುಂಡಿ ಫಾರ್ಮ್ ಹೌಸ್ನಲ್ಲಿ ಏನು ಅಂತಿಮ ವಿಧಿವಿಧಾನವನ್ನು ನೆರವೇರಿಸಬೇಕು ಅಂತ ಹೇಳಿ ಜಾಗವನ್ನು ಸೂಚಿಸಲಾಗಿತ್ತು. ಆ ಜಾಗದಲ್ಲಿ ಬೇಕಾದಂತಹ ವಿಧಿವಿಧಾನಗಳನ್ನು, ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ತೆಲುಗಿನವರು ಜಾನಕಿ ಅಮ್ಮ ಅವರು, ಆದರೆ ಅವರು ಬೆಳೆದದ್ದೆಲ್ಲ ಚೆನ್ನೈನಲ್ಲಿ. ಅದಾದ ನಂತರದಲ್ಲಿ ಅವರು 17ಕ್ಕೂ ಹೆಚ್ಚು ಭಾಷೆಯಲ್ಲಿ ಹಾಡುಗಳನ್ನು ಹಾಡಿದ್ದಾರೆ. ಎಲ್ಲ ಚಿತ್ರರಂಗದಲ್ಲೂ ಕೂಡ, ಅಂದರೆ ಎಲ್ಲ ರಂಗದಲ್ಲೂ ಕೂಡ ಹಾಡನ್ನು ಹಾಡಿದ್ದಾರೆ. ಎಲ್ಲ ರೀತಿಯ ಹಾಡುಗಳು, ಈ ಪ್ರೇಮ ಗೀತೆ ಆಗಿರಬಹುದು, ವಿರಹ ಗೀತೆಗಳಾಗಿರಬಹುದು, ಮಕ್ಕಳ ಗೀತೆಗಳಾಗಿರ್ಬೋದು, ಭಾವಗೀತೆ, ಸುಖ ಆಗಲಿ ದುಃಖ ಆಗಲಿ ಎಂಥ ಹಾಡುಗಳಾದ್ರೂ ಕೂಡ ಅಂತಹ ಹಾಡುಗಳನ್ನು ಯಾವುದೇ ಅದಕ್ಕೆ ತಕ್ಕಂತಹ ಭಾವನೆಯನ್ನು ಕೊಟ್ಟು ಹಾಡುವಂತಹ ಶಕ್ತಿ ಇದ್ದದ್ದು ಎಸ್ ಜಾನಕಿ ಅವರಿಗೆ. ಹಾಗಾಗಿ ಅವರ ಹಾಡುಗಳಿಗೆ ಕನೆಕ್ಟ್ ಆದಂಥವರ ಸಂಖ್ಯೆ ಹೆಚ್ಚಾಗಿತ್ತು. ಹಾಗಾಗಿ ಇವತ್ತು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ, ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ.